ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ ಓಂ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ 87ನೇ ಗದ್ಯ ಭಾಗ. ಅಲ್ಲಿ ಈ ದೃಶ್ಯತ್ವಾದ್ಯುಜ್ಜಿತ ಅಂತ ಯಾಕೆ ಪ್ರಯೋಗ ಮಾಡಿದ್ದಾರೆ, ಆಚಾರ್ಯ ಪ್ರಯೋಗಗಳ ಸಾಮಂಜಸ್ಯವನ್ನ ತೋರಿಸಲಿಕ್ಕೆ ಹೊರಟಿದ್ದಾರೆ. ಈಗ ಅಕ್ಷರ ಶಬ್ದ ಅಂತ ಅನ್ನೋದು ನಪುಂಸಕಲಿಂಗ. ಆದ್ರಿಂದ ಅದಕ್ಕನುಸಾರವಾಗಿ ದೃಶ್ಯತ್ವಾದ್ಯುಜ್ಜಿತಂ ಅಂತ ಹೇಳಬೇಕಾಗಿತ್ತು. ಇದನ್ನು ಗಮನಿಸಿದ್ರೆ ಯಥಾ ತಥಾ ಅಕ್ಷರಾತ್ ಸಂಭವತಿ ಇಹ ವಿಶ್ವಂ ಇತ್ಯಾದಿ ಕಡೆಗಳಲ್ಲಿ ಒಟ್ಟಾರೆ ಆ ಅಥರ್ವಣೋಪನಿಷತ್ತಿನ ಮಾತುಗಳಲ್ಲೆಲ್ಲ ಅಕ್ಷರಂ ಎಂಬುದಾಗಿ ನಪುಂಸಕಲಿಂಗದಲ್ಲೇ ಬರ್ತಿರ್ತದೆ. ಆದ್ರಿಂದ ಅಕ್ಷರ ಶಬ್ದಕ್ಕೆ ಅನುಗುಣವಾಗಿ ಇಲ್ಲೂ ನಪುಂಸಕಲಿಂಗದಲ್ಲೇ ದೃಶ್ಯತ್ವಾದ್ಯುಜ್ಜಿತಂ ಅಂತ ಹೇಳಬೇಕಾಗಿತ್ತು ಇತಿ ವಾಚ್ಯೆ. ಆದರೆ ಆಚಾರ್ಯರು ಅದನ್ನು ಬಿಟ್ಟು ಪುಲ್ಲಿಂಗದಲ್ಲಿ ಹೇಳಿದ್ದಾರೆ. ಯಾಕೆ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ ಅಂದ್ರೆ, ವಿಷ್ಣು ಪದ ಅನ್ವಯಾಯವ, ಒಂದು ಈ ಅಕ್ಷರ ಶಬ್ದ ವಾಚ್ಯನಾದವನು ಮತ್ತು ದೃಶ್ಯತ್ವಾದಿ ರಹಿತನಾದವನು ವಿಷ್ಣುವೇ ಆಗಿದ್ದಾನೆ ಅಂತ ತಿಳಿಸಬೇಕಾಗಿದೆ. ಆ ವಿಷ್ಣು ಪದದ ಜೊತೆಗೆ ಇದಕ್ಕೆ ಅನ್ವಯವನ್ನು ಹೇಳಬೇಕಾಗಿದೆ. ಉಚ್ಯತೆ ವಿಷ್ಣುದೇವೈಕ ಅಂತ ಬಂದಿದೆ ವಿಷ್ಣು ಈ ಈ ಅಣುಭಾಷ್ಯದಲ್ಲಿ. ಅಲ್ಲಿ ವಿಷ್ಣು ಶಬ್ದ ಪುಲ್ಲಿಂಗದಲ್ಲಿದೆ. ವಿಷ್ಣು ಶಬ್ದ ಸಹಜವಾಗಿ ಯಾವಾಗಲೂ ಪುಲ್ಲಿಂಗನೇ. ಅದಕ್ಕಾಗಿ ವಿಷ್ಣು ಶಬ್ದದ ಜೊತೆಗೆ ದೃಶ್ಯತ್ವಾದ್ಯುಜ್ಜಿತ ಅನ್ನೋದನ್ನ ವಿಶೇಷಣವಾಗಿ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ದೃಶ್ಯತ್ವಾದ್ಯುಜ್ಜಿತ ಅಂತ ಹೇಳಿದ್ದಾರೆ. ಇನ್ನೊಂದು ಪರಾತ್ ಪರತಃ ಇತಿ ಉಕ್ತ ಪರವಸ್ತ್ವಪೇಕ್ಷೆಯಾವ, ವಿಷ್ಣು ಅಂತ ಅನ್ನೋದು ಪುಲ್ಲಿಂಗದಲ್ಲಿರೋದ್ರಿಂದ ದೃಶ್ಯತ್ವಾದ್ಯುಜ್ಜಿತ ಎಂಬುದಾಗಿ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ ಅಂತ ಒಂದು ಸಮಾಧಾನ. ಇದು ಅಣುಭಾಷ್ಯದಲ್ಲಿ ಆಚಾರ್ಯರು ವಿಷ್ಣು ಅಂತ ಪುಲ್ಲಿಂಗದಲ್ಲಿ ಶಬ್ದದಲ್ಲಿ ಪ್ರಯೋಗ ಮಾಡಿರೋದ್ರಿಂದ ಅದಕ್ಕನುಗುಣವಾಗಿ ಉಜ್ಜಿತ ಅನ್ನೋದು ಪುಲ್ಲಿಂಗ ಅಂತ. ಉಪನಿಷತ್ತಿನಲ್ಲಿಯೇ ಅಕ್ಷರಾತ್ ಪರತಃ ಪರಹ ಎಂಬುದಾಗಿ, ಆ ಪರತಃ ಪರ ಎಂಬುದಾಗಿ ಪುಲ್ಲಿಂಗದಲ್ಲಿದೆಯಲ್ಲ, ಕೊನೆಗೆ ಪರತಃ ಪರಹ ಅಂತ. ಅದಕ್ಕೆ ಅರ್ಥ ಏನು? ಪರತಃ ಅಕ್ಷರಾತ್ ಪರಹ, ಅತ್ಯಂತ ಶ್ರೇಷ್ಠವಾದ ಈ ಅಕ್ಷರ ಏನಿದೆ, ಅಕ್ಷರ ತತ್ವ, ಲಕ್ಷ್ಮೀ ತತ್ವ, ಅದಕ್ಕಿಂತಲೂ ಇವನು ಶ್ರೇಷ್ಠ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಪರಹ ಎಂಬಲ್ಲಿ ಮುಂಡಕೋಪನಿಷತ್ನಲ್ಲಿ 2ನೇ ಭಾಗದಲ್ಲಿ 2:1:2 ಅಲ್ಲಿ ಬರುವಂತಹ ಪರ ಎಂಬ ಶಬ್ದ ಪುಲ್ಲಿಂಗ ಇದೆ. ಪರಮಾತ್ಮನ ಹೇಳುವಂತಹ ಶಬ್ದ ಪರಶಬ್ದ ಪುಲ್ಲಿಂಗ ಇರುವುದರಿಂದ ಅದನ್ನೇ ಇಲ್ಲಿ ತಗೊಂಡಿದ್ದಾರೆ. ಹೀಗೆ 2 ಕಾರಣಗಳು. ಅಣುಭಾಷ್ಯದಲ್ಲಿ ಆಚಾರ್ಯರು ಹಿಂದೆ ಪ್ರಯೋಗ ಮಾಡಿರುವಂತಹ ಶಬ್ದ ವಿಷ್ಣು ಅಂತ, ಅದಕ್ಕನುಗುಣವಾಗಿ ದೃಶ್ಯತ್ವಾದ್ಯುಜ್ಜಿತ ಅಂತ ಪುಲ್ಲಿಂಗ. ಅದಲ್ಲದೆ ಹೋದ್ರೆ ಉಪನಿಷತ್ತಿನಲ್ಲೇ ಬಂದಿದೆ. ಆದ್ರಿಂದ ಉಪನಿಷತ್ತಿಗೆ ಅನುಸಾರವಾಗಿ ದೃಶ್ಯತ್ವಾದ್ಯುಜ್ಜಿತ ಅಂತ ಹೀಗೆ ಹೇಳಿದ್ದಾರೆ. ಪರತಃ ಪರಹ ಇತಿ ಉಕ್ತ, ಹೀಗೆ ಅಥರ್ವಣ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ ಪರವಸ್ತು ಏನಿದೆ, ವಿಷ್ಣು ಎಂಬ ಪರವಸ್ತು, ಅದರ ಗಮನದಲ್ಲಿಟ್ಟುಕೊಂಡು ಇಲ್ಲಿಯೂ ಕೂಡ ದೃಶ್ಯತ್ವಾದಿ ಉಜ್ಜಿತ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ಅದರಿಂದ ನಮಗೆ ಏನ್ ಲಾಭ ಆಯಿತು? ಅನೇಕ ಥರದ ಸಂಶಯಗಳನ್ನ ನಾವು ಪರಿಹಾರ ಮಾಡಿಕೊಂಡ ಹಾಗಾಯ್ತು. ಸಂಶಯಗಳನ್ನ ಮತ್ತೆ ಆಕ್ಷೇಪಗಳನ್ನು ಪರಿಹಾರ ಮಾಡಿದ ಹಾಗಾಯ್ತು. ತೇನ ಅಂದ್ರೆ ಭಗವಂತ ಅಕ್ಷರ ಶಬ್ದ ವಾಚ್ಯನೂ ಆಗಿದ್ದಾನೆ, ಸರ್ವೋತ್ತಮನೂ ಅವನೇ ಆಗಿದ್ದಾನೆ. ಅವನನ್ನು ಅಕ್ಷರ ಶಬ್ದದಿಂದ ನಾವು ಹೇಳಿದ್ದರಿಂದ, ಅಕ್ಷರ ಶಬ್ದವು ಅವನನ್ನೇ ವರ್ಣನೆ ಮಾಡ್ತದೆ ಅಂತ ಹೇಳಿದ್ರಿಂದ, ಈ ತೇನ ಅನ್ನೋ ಶಬ್ದವನ್ನ ಕೊನೆಗೆ ವಿಷ್ಣುತ್ವೇ ಬಾಧಕಂ ಅಂತಿದೆ ನೋಡಿ, ಬಾಧಕಂ ಅಂತಾಗಿದೆ, ಅಲ್ಪ ಪ್ರಾಣ ಆಗಿದೆ. ಅದನ್ನ ನ ಬಾಧಕಂ ನ ಪರಾವಧಿತ್ವಂ ದೃಶ್ಯತ್ವಾದ್ಯುಜ್ಜಿತಾಕ್ಷರಸ್ಯ ವಿಷ್ಣುತ್ವೇ ಬಾಧಕಂ ನ ಅನ್ನೋದನ್ನು ಮುಂದೆ ಇಟ್ಕೋಬೇಕು. ನ ಬಾಧಕಂ, ಇಂಥ ಯಾವುದೇ ಬಾಧಕ ಇಲ್ಲ. ಅದೇನು ಬಾಧಕ? ಪೂರ್ವ ಪಕ್ಷದವ್ರು ನಮಗೇನು ಪ್ರಶ್ನೆ ಮಾಡಿದ್ರಲ್ಲ, ಆ ಬಾಧಕ ಅಂತನ್ನುವುದು ಈಗ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಬಾಧೆಯನ್ನ ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಹೀಗೆ ತೇನ ಅನ್ನೋದನ್ನ ನ ಬಾಧಕಂ ಅಂತ ಅನ್ನೋಲ್ಲಿಗೆ ಅನ್ವಿತ ಮಾಡ್ಕೋಬೇಕು. ಏನು ನಡುವು ಬಂದಿರುವಂತಹ ಪ್ರಶ್ನೆಗಳೇನು ಅಂದ್ರೆ,
ಎತ್ತದದ್ರೇಶ್ಯಂ ಇತ್ಯಾದಿನ ದೃಶ್ಯತ್ವಾದಿಹೀನಂ. ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಎಂಬುದಾಗಿ ಆ ಅಥರ್ವಣ ಅಥವಾ ಮುಂಡಕೋಪನಿಷತ್ತಿನ ಮೊದಲನೇ ಭಾಗದಲ್ಲೇ ಆ ಭಗವಂತ ದೃಶ್ಯನಲ್ಲ, ಗ್ರಾಹ್ಯನಲ್ಲ ಅಂತೆಲ್ಲ ಬಂದಿದೆ. ಆದ್ರಿಂದ ದೃಶ್ಯತ್ವಾದಿಹೀನನಾದಂತಹ ಮತ್ತೆ ಅಕ್ಷರಾತ್ ಸಂಭವತಿ ಇತಿ ಕಾರಣತ್ವೇನ ಉಕ್ತಂ, ತಥಾಕ್ಷರಾತ್ ಸಂಭವತಿ ವಿಶ್ವಂ ಅಂತ ಅದು ಮುಂಡಕೋಪನಿಷತ್ನಲ್ಲೇ ಬಂದಿದೆ. ಅಕ್ಷರನಿಂದ ಈ ಜಗತ್ತೆಲ್ಲ ಹುಟ್ಟುತ್ತದೆ ಅಂತ. ಆದ್ರಿಂದ ಜಗತ್ ಕಾರಣತ್ವೇನ ಉಕ್ತಂ, ಜಗತ್ತೆಲ್ಲದಕ್ಕೂ ಕಾರಣ ಎಂಬುದಾಗಿ ಪ್ರತಿಪಾದಿಸಲ್ಪಟ್ಟವನು ಯಾರದು? ದೃಶ್ಯತ್ವಾಧೀನನಾದವರು ಯಾರು ಮತ್ತು ಜಗತ್ತಿಗೆ ಕಾರಣ ಯಾರು? ಇದೆಲ್ಲವನ್ನು ವಿಚಾರ ಮಾಡಬೇಕು. ಮತ್ತೆ ಅಕ್ಷರಾತ್ ಪರತಃ ಪರಃ, ಶ್ರೇಷ್ಠವಾದ ಅಕ್ಷರಕ್ಕಿಂತಲೂ ಇವನು ಶ್ರೇಷ್ಠ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಇದು ಆ ಮುಂಡಕೋಪನಿಷತ್ತಿನ ಮಾತೆ. ಇತಿ ಪರತ್ವೇನ ಉಕ್ತಂ, ಉಕ್ತಂಚ ವಸ್ತು ಏಕಂ. ಅಕ್ಷರಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಪ್ರತಿಪಾದಿಸಲ್ಪಟ್ಟಂತಹ ವಸ್ತು ಏನಿದೆಯಲ್ಲ, ಪರತ್ವೇನ ಶ್ರೇಷ್ಠ ಎಂಬುದಾಗಿ ಉಕ್ತಂ ಪ್ರತಿಪಾದಿಸಲ್ಪಟ್ಟಂತಹ ವಸ್ತು ಇದೆಯಲ್ಲ, ಅದು ಏಕಮೇವ, ಒಂದೇ ವಸ್ತು. ಇತಿ ದರ್ಶಿತತ್ವಾತ್, ದರ್ಶಿತತ್ವ ರಥ ಅಂತಾಗಿದೆ, ಅದು ದರ್ಶಿತತ್ವಾತ್ ಎಂಬುದಾಗಿ ಅದನ್ನ ತಿದ್ಕೋಬೇಕು. ಹೀಗೆ ತೋರಿಸಲ್ಪಟ್ಟಿರುವುದರಿಂದ ಅಂತ ಅದರ ಅರ್ಥ. ಅದು ತ್ವ ಆದ್ಮೇಲೆ ದೀರ್ಘದ ಸೂಚನೆ ಆಗಬೇಕಾಗಿದ್ದದ್ದು ರ ಆಗಿಬಿಟ್ಟಿದೆ ಅಷ್ಟೇ. ಅದೊಂದನ್ನು ಮಾತ್ರ ತಿದ್ಕೊಂಡ್ರೆ ಸರಿ ಆಗ್ತದೆ. ದರ್ಶಿತತ್ವಾತ್ ನಾವ್ ಹೀಗೆ ತೋರಿಸಿಕೊಟ್ಟ ಹಾಗಾಯ್ತು. ಏನ್ ತೋರಿಸಿಕೊಟ್ಟ ಹಾಗಾಯ್ತು ಅಂದ್ರೆ, ಏಕಮೇವ ವಸ್ತು, ಒಂದೇ ವಸ್ತುವೇ ಈ ಮೂರು ಗುಣಗಳನ್ನು ಉಳ್ಳದ್ದಾಗಿದೆ. ಅದೇನು ಮೂರು ಗುಣಗಳು ಅಂದ್ರೆ, ಒಂದು ಅದೃಶ್ಯ ಅಗ್ರಾಹ್ಯ ಅಂತ ಉಪನಿಷತ್ ಭಾಗದಲ್ಲಿ ಬಂದಿರುವಂತಹ ಅದೃಶ್ಯತ್ವಾದಿ ಗುಣ ಉಳ್ಳದ್ದು. ಇನ್ನೊಂದು ಅಕ್ಷರಾತ್ ಸಂಭವತಿ ಎಂಬ ಶ್ರುತಿಯಲ್ಲಿ ಪ್ರತಿಪಾದಿತ ಆಗಿರುವಂತೆ ಜಗತ್ತಿಗೆ ಕಾರಣ ಅಂತ ಮತ್ತೊಂದು ಗುಣ. ಮತ್ತೆ ಮೂರನೇ ಗುಣ ಅಕ್ಷರಕ್ಕಿಂತಲೂ ಶ್ರೇಷ್ಠ ಅಂತ, ಅಕ್ಷರ ತತ್ವಕ್ಕಿಂತಲೂ ಶ್ರೇಷ್ಠನಾದವನು ಅಂತನ್ನುವುದು ಮೂರನೇ ಗುಣ. ಹೀಗೆ ಈ ಅಥರ್ವಣೋಪನಿಷತ್ತಿನ ಅಥವಾ ಮುಂಡಕೋಪನಿಷತ್ತಿಂದ ಒಟ್ಟು ಮೂರು ಭಾಗಗಳು. ಆ ಮೂರು ಭಾಗಗಳಲ್ಲಿ ಪ್ರತಿಪಾದಿತವಾದಂತಹ ಮೂರು ಗುಣಗಳೇನಿವೆ, ಆ ಮೂರು ಗುಣಗಳೆಲ್ಲವೂ ಕೂಡ ಒಬ್ಬನಿಗೆ ಸಂಬಂಧಪಟ್ಟದ್ದು. ಏಕಮೇವ, ಒಬ್ಬನೇ ಆ ಮೂರು ಗುಣಗಳನ್ನು ಉಳ್ಳವನಾಗಿದ್ದಾನೆ. ಇತಿ ದರ್ಶಿತತ್ವಾತ್, ಹೀಗೆ ನಾವು ತೋರಿಸಿಕೊಟ್ಟಿರುವುದರಿಂದ ಪರಾವಧಿ ಅಕ್ಷರಂ ಅನ್ಯದಿತಿ ಸೂಚನಾತ್. ಇಷ್ಟು ದಿನ ನಾವು ಏನ್ ಹೇಳಿದಾಗಾಯ್ತು ಅಂದ್ರೆ, ಪರಮಾತ್ಮನೇ ಅಕ್ಷರ ಶಬ್ದವಾಚ್ಯನಾಗಿದ್ದಾನೆ, ಮತ್ತೆ ಅಕ್ಷರ ಶಬ್ದವಾಚ್ಯನಾಗಿದ್ದು ಜಗತ್ತಿಗೆ ಕಾರಣನಾಗಿದ್ದಾನೆ, ಅದೃಶ್ಯನೂ ಅಗ್ರಾಹ್ಯನೂ ಅವನೇ ಆಗಿದ್ದಾನೆ, ಮತ್ತೆ ಅತ್ಯಂತ ಶ್ರೇಷ್ಠವಾದಂತಹ ಈ ಅಕ್ಷರ ತತ್ವಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ. ಈ ಮೂರು ಸಂಗತಿಗಳನ್ನು ಪ್ರತಿಪಾದನೆ ಮಾಡಿದ್ದರಿಂದ ಒಂದು ಸ್ಪಷ್ಟ ಆಯಿತು, ಉಪನಿಷತ್ತಿನ ಮಾತಿನಲ್ಲೇ ಸ್ಪಷ್ಟ ಆಯ್ತದು. ಅದೇನು ಸ್ಪಷ್ಟ ಆಯ್ತು ಅಂದ್ರೆ, ಅಕ್ಷರ ಅನ್ನೋದು ಎರಡಿದೆ. ಪರಮಾತ್ಮ ಅತ್ಯಂತ ಶ್ರೇಷ್ಠನಾದ ಅಕ್ಷರ ಅವನು, ಜಗತ್ತೆಲ್ಲದಕ್ಕೂ ಕಾರಣನಾದಂತಹ ಅಕ್ಷರ ಅವನು. ಮತ್ತೆ ಅವನಿಗಿಂತ ಕೆಳಗಿನ ಅಕ್ಷರ ಮತ್ತೊಂದಿದೆ ಅಂತ ಸೂಚನೆ ಮಾಡಿದಾಗಾಯ್ತು. ಆ ಅಕ್ಷರಕ್ಕಿಂತ ಇವನು ಶ್ರೇಷ್ಠ. ಅದು ನೋಡಿ, ಪರ ಅವಧಿ ಅಕ್ಷರ ಮನ್ಯತ. ಪರ ಅಂದ್ರೆ ಸರ್ವೋತ್ತಮನಾದ ವಿಷ್ಣು, ಅವನಿಗಿಂತ ಅವಧಿ ಅಂದ್ರೆ ಕೆಳಗಿನದು, ಅವನು ಸರ್ವಶ್ರೇಷ್ಠ ಅಂತ ಆದ್ಮೇಲೆ ಯಾರಿಗಿಂತ ಸರ್ವಶ್ರೇಷ್ಠ ಅಂತ ಪ್ರಶ್ನೆ ಬರ್ತದಲ್ಲ, ಆಗ ಲಕ್ಷ್ಮೀ ದೇವಿಗಿಂತ ಸರ್ವಶ್ರೇಷ್ಠ. ಪರ ಅಂದ್ರೆ ಸರ್ವೋತ್ತಮ, ಅವನ ಸರ್ವೋತ್ತಮತ್ವಕ್ಕೆ ಅವಧಿ ಬೇಸ್ ಆಗಿರುವಂತಹ ಅಕ್ಷರ ಏನಿದೆಯಲ್ಲ ಅದು ಅನ್ಯತ. ಇದು ಲಕ್ಷ್ಮೀದೇವಿ ಅನ್ನುವಂತಹ ಬೇರೆ ಒಂದು ಪದಾರ್ಥ ಅದು. ಇದು ಸೂಚನಾತ್, ಹೀಗೊಂದು ಸೂಚನೆಯನ್ನು ಕೂಡ ಕೊಟ್ಟಾಗಾಯ್ತು. ಆದ್ದರಿಂದ ಇಷ್ಟೆಲ್ಲ ನಾವು ತೋರಿಸಿಕೊಟ್ಟಿದ್ದರಿಂದ ಒಂದು ದರ್ಶಿತತ್ವಾತ್ ಸೂಚಿತತ್ವಾತ್ ಏನಾಯಿತು, ನ ಪರಾವಧಿತ್ವಂ ದೃಶ್ಯತ್ವಾದ್ಯುಜ್ಜಿತ ಅಕ್ಷರಸ್ಯ ವಿಷ್ಣುತ್ವೇ ಬಾಧಕಂ. ದೃಶ್ಯತ್ವಾದಿರಹಿತನಾದಂತಹ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ, ದೃಶ್ಯತ್ವಾದ್ಯುಜ್ಜಿತ ಅಕ್ಷರಸ್ಯ, ದೃಶ್ಯತ್ವ ಅಗ್ರಾಹ್ಯತ್ವ ಮೊದಲಾದ ಗುಣಗಳಿಂದ ದೃಶ್ಯತ್ವ ಮತ್ತು ಗ್ರಾಹ್ಯತ್ವ ಮೊದಲಾದ ಗುಣಗಳಿಂದ ರಹಿತನಾದ ಅಕ್ಷರ ಒಬ್ಬ ಅಕ್ಷರ ವ್ಯಕ್ತಿ ಏನಿದ್ದಾನೆ, ಆ ಅಕ್ಷರ ವ್ಯಕ್ತಿಯನ್ನ ನೀವು ವಿಷ್ಣು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಈ ಹಿಂದಿನ 85ನೇ ಗದ್ಯ ಭಾಗವನ್ನು ನೋಡ್ಬೇಕು ತತ್ವಮಂಜರಿಯಲ್ಲಿ.
ವಿಶ್ವ ಉಪಾದಾನ ಕಾರಣತ್ವೇನ ಅಕ್ಷರಾತ್ ಪರತಃ ಇತಿ ಉತ್ಕರ್ಷ ಅವಧಿತ್ವೇನ ಚ ಶ್ರುತಂ. ಈ ಅಕ್ಷರವನ್ನ ಏನಂತ ಪ್ರತಿಪಾದನೆ ಮಾಡಿದ್ದಾರೆ ವೇದದಲ್ಲಿ? ಅದು ವಿಶ್ವಕ್ಕೆ ಉಪಾದಾನ ಕಾರಣ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಅದು ಉತ್ಕರ್ಷಕ್ಕೆ ಅವಧಿ. ಇದಕ್ಕಿಂತ ಉತ್ಕೃಷ್ಟನಾದವನು ಬೇರೆ ಯಾರೋ ಒಬ್ಬ ಇದ್ದಾನೆ, ಅವನಿಗಿಂತ ಇದು ಕೆಳಗಿನದು. ಅವನಲ್ಲಿರುವ ಉತ್ಕರ್ಷಕ್ಕೆ ಇದೊಂದು ಬೇಸ್ ಇದು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಪರಮಾತ್ಮ ಜಗತ್ತಿಗೆ ಉಪಾದಾನ ಕಾರಣನೂ ಅಲ್ಲ, ಮತ್ತೆ ಅವನು ಸರ್ವೋತ್ಕೃಷ್ಟನೂ ಅಲ್ಲ. ಅವನು ಸರ್ವೋತ್ಕೃಷ್ಟನೂ ಆಗಿದ್ದಾನೆ. ಅವನು ಯಾರಿಗೂ ಕಡಿಮೆಯವನಲ್ಲ, ಕೆಳಗಿನವನಲ್ಲ. ಆದ್ರಿಂದ ಜಗತ್ತಿಗೆ ಉಪಾದಾನ ಕಾರಣನಲ್ಲದ ಸರ್ವೋತ್ಕೃಷ್ಟನಾದ ವಿಷ್ಣುವಿಗೆ ಈ ಅಕ್ಷರ ಶಬ್ದ ವಾಚ್ಯತ್ವ ಅಂತ ಅನ್ನೋದು ಹೊಂದುವುದಿಲ್ಲ. ಅವನು ಅಕ್ಷರ ಶಬ್ದ ವಾಚ್ಯ ಅಲ್ಲ, ಇದೇ ಅಕ್ಷರ ಶಬ್ದ, ಈ ಪ್ರಕೃತಿಯೇ ಅಕ್ಷರ ಶಬ್ದ ವಾಚ್ಯ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡುವವರ ತಾತ್ಪರ್ಯದಲ್ಲಿ ಅಕ್ಷರ ಶಬ್ದ ವಾಚ್ಯವಾದದ್ದು ಲಕ್ಷ್ಮಿ ಮಾತ್ರ ಅಂತ, ಅಲ್ಲಿ ಅಕ್ಷರ ಶಬ್ದ ವಾಚ್ಯವಾದ ಎರಡಿದೆ ಅಂತ ಅನ್ನೋದು ಅವರ ಆಲೋಚನೆ ಮಾಡಲಿಲ್ಲ. ಅವರ ವಸ್ತುತಃ ಆಚಾರ್ಯರು ಅದಕ್ಕೆ ಅಕ್ಷರ ಶಬ್ದ ವಾಚ್ಯವಾದದ್ದು ಅನೇಕ ಇದೆ ಅಂತ ಅನ್ನೋದಕ್ಕೆ ಈ ನಾವು ನೋಡ್ತಿರುವಂತಹ ಅಧಿಕರಣದ 22ನೇ ಸೂತ್ರದಲ್ಲಿ, ಇವತ್ತು ನಾನು ಮಂಗಲ ರೂಪದಲ್ಲಿ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಚ ನೇತರು ಅಂತ ಹೇಳಿದ್ನಲ್ಲ, ಆ ಸೂತ್ರದಲ್ಲಿ ಸ್ಕಂದ ಪುರಾಣದ ಮಾತುಗಳೆಲ್ಲ ಉದ್ಧರಿಸ್ತಾರೆ. ಆ ಸ್ಕಂದ ಪುರಾಣದ ಮಾತು ಆ ಕಡೆ ಇರಲಿ, ಇವರು ಉಪನಿಷತ್ನಲ್ಲೇ ಬಂದಿರುವಂತಹ ಸೂಚನೆಗಳನ್ನು ಕೂಡ ಗಮನಿಸಲಿಲ್ಲ. ಯಾಕೆಂದ್ರೆ ಒಂದು ಕಡೆ ಆ ಪರಮಾತ್ಮನನ್ನೇ ಅಕ್ಷರ ಪ್ರತಿಪಾದನೆ ಮಾಡಿದ್ದಾರೆ, ಅವನಿಂದ ಈ ಜಗತ್ತೆಲ್ಲ ಹುಟ್ಟುತ್ತದೆ ಅಂತ. ಮತ್ತೆ ಅವನು ಈ ಅಕ್ಷರಾತ್ ಪರತಃ ಪರಹ ಅಂತ ಹೇಳಿದ್ದಾರೆ. ಯಾವುದು ಅತ್ಯಂತ ಶ್ರೇಷ್ಠವಾದ ಅಕ್ಷರ ಇದೆ ಅದಕ್ಕಿಂತ ಅವನು ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಒಂದೇನೆ, ಜಗತ್ತೆಲ್ಲವೂ ಇವನಿಂದ ಹುಟ್ಟುತ್ತದೆ. ಇವನು ಅಗ್ರಾಹ್ಯ ಅದೃಶ್ಯನಾಗಿದ್ದಾನೆ, ಅಕ್ಷರಾತ್ ಪರತಃ ಪರನೂ ಆಗಿದ್ದಾನೆ. ಆ ಉಪನಿಷತ್ ಭಾಗವನ್ನೇ ಸೂಕ್ಷ್ಮವಾಗಿ ಗಮನಿಸಿದರೆ ಅವಾಗಲೇ ಅದು ಗೊತ್ತಾಗಿಬಿಡ್ತದೆ. ಅಕ್ಷರಾತ್ ಸಂಭವತಿ, ಅಕ್ಷರನಿಂದ ಈ ಜಗತ್ತು ಹುಟ್ಟುತ್ತದೆ. ಜಗತ್ತೆಲ್ಲದಕ್ಕೂ ಹುಟ್ಟಲಿಕ್ಕೆ ಮೂಲ ಕಾರಣ ಯಾರು? ಪರಮಾತ್ಮನೇ. ಅಕ್ಷರ ತತ್ವಕ್ಕಿಂತಲೂ ಶ್ರೇಷ್ಠ ಯಾರು? ಪರಮಾತ್ಮನೇ. ಈಗೆಲ್ಲ ಗಮನಿಸಿದ್ರೆ ಅಲ್ಲೇ ಗೊತ್ತಾಗ್ತಿತ್ತು. ಆದ್ರೆ ನೇರವಾಗಿ ಅವರಲ್ಲಿ ಅದನ್ನು ಗಮನಿಸಲಿಲ್ಲ. ಅದಕ್ಕಾಗಿ ಆಚಾರ್ಯರು, ನಾವು ಮುಂದೆ ನೋಡ್ತೀವಿ, ಅಕ್ಷರ ಶಬ್ದವಾಚ್ಯವಾದದ್ದು ಎರಡಿದೆ ಅಂತ ಮುಂದೆ ತೋರಿಸ್ತಾರೆ. ಇಲ್ಲಿ ನಾವು ಅದನ್ನ ಸೂಚನೆ ಮಾಡಿದಾಗ ಆಯ್ತು. ಅದರಿಂದ ಅಕ್ಷರ ಶಬ್ದವಾಚ್ಯವಾದ ಎರಡಿರೋದ್ರಿಂದ ಪರಮಾತ್ಮನೂ ಅಕ್ಷರನೇ, ಸರ್ವೋತ್ತಮನಾದ ಶ್ರೇಷ್ಠನಾದ ಅಕ್ಷರ ಅವನೇ ಈ ಜಗತ್ತೆಲ್ಲದಕ್ಕೂ ಕಾರಣ. ಮತ್ತೆ ಅಕ್ಷರ ಶಬ್ದವಾಚ್ಯವಾದ್ದು ಪ್ರಕೃತಿಯೂ ಹೌದು. ಆ ಪ್ರಕೃತಿಗಿಂತ ಇವನು ಉತ್ತಮ ಅಂತಿಷ್ಟೆಲ್ಲ ಅಲ್ಲಿ ತೋರಿಸಿಕೊಟ್ಟಾಗಾಯ್ತು. ದೃಶ್ಯತ್ವ ಆದ್ರಿಂದ ಪರಾವಧಿತ್ವಂ, ಪರನಾದ ಸರ್ವೋತ್ತಮನಾದಂತಹ ವಿಷ್ಣುವಿಗೆ ಅವಧಿ, ಬೇಸಾಗಿರುವಂತಹ, ಅವನ ಸರ್ವೋತ್ಕೃಷ್ಟತ್ವಕ್ಕೆ ಬೇಸಾಗಿರುವಿಕೆ ಪರಾವಧಿತ್ವ ಅಂದ್ರೆ ಅದು ಅಂಥ ವ್ಯಕ್ತಿ. ನೀವು ಹೇಳಿದಂತಹ ಒಂದು ಕಾರಣ, ಒಂದು ಪ್ರಶ್ನೆ, ಅದು ಪರಾವಧಿತ್ವ ಅನ್ನೋದು ಹೇಗೆ ಸಮರ್ಥನೆ ಮಾಡೋದು ಅದನ್ನ ಅಂತ ನಿಮ್ ಪ್ರಶ್ನೆ ಇತ್ತು. ಆದ್ರೆ ನಿಮ್ಮ ಪ್ರಶ್ನೆಗೆ ಈಗ ಅವಕಾಶ ಇಲ್ಲ. ಯಾಕಂದ್ರೆ ಅವನೇ ಅಕ್ಷರಕ್ಕಿಂತಲೂ ಉತ್ತಮನಾಗಿದ್ದಾನೆ, ಅಕ್ಷರನೂ ಆಗಿದ್ದಾನೆ. ಆದ್ರಿಂದ ವಿಷ್ಣುತ್ವೇ ನ ಬಾಧಕಂ, ಬಾಧಕಂ ಅನ್ನುವಲ್ಲೂ ಕೂಡ ಮಹಾಪ್ರಾಣ ಮಾಡ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.